ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ನಾನು ಊರಿಂದ ಬಂದ ಮೇಲೆ ಇವತ್ತು ಅಂದರೆ ನಮ್ಮ ಮನೆಯಲ್ಲಿ ವಿಡಿಯೋ ತುಂಬ ದಿನವೇ ಆಗಿತ್ತು. ಸೊ ನಾನು ಈ ಮನೆಗೆ ಬಂದಾಗಿಂದ ಸ್ವಲ್ಪ ವೀಡಿಯೋಸ್ ಮಾಡೋದು ತುಂಬ ಕಮ್ಮಿನೇ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಮನೇಲಿದ್ದೆ, ಸ್ಯಾಟರ್ಡೆ. ಸೊ ಅದರಿಂದ ಸ್ವಲ್ಪ ವ್ಲಾಗ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈ ಸೋಫಾ ಏನಿದೆ, ಸೋಫಾನ ನಾವು ಹೊಸದಾಗಿ ತೊಗೊಂಡು ಬಂದಿದ್ದು. ಹಾಗೆ ಹಾಲ್ ಫುಲ್ಲು ಕಂಜೆಸ್ಟೆಡ್ ಆಗಿ ಕಾಣಿಸ್ತಿದೆ, ನೀವೇ ನೋಡ್ತಿರ್ಬೋದು. ಫುಲ್ಲು ಹಾಲೇ ಆಕ್ಯುಪೈಡ್ ಆಗಿದೆ. ಸೊ ಅದರಿಂದ ಸ್ಪೇಸ್ ಎಲ್ಲ ಇಲ್ಲ. ಸೊ ಅದನ್ನು ಸ್ವಲ್ಪ ಇಂಟರ್ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಇವತ್ತು ಫುಲ್ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ದಿನವೇ ಆಯಿತು, ಆಲ್ಮೋಸ್ಟ್ 1-2-3 ವೀಕ್ಸ್ ಆಯಿತು ನಾನು ಡೀಪ್ ಕ್ಲೀನೇ ಮಾಡಿಲ್ಲ. ಹಾಗೆ ಮನೆಯಲ್ಲಿ ದೀಪನೇ ಹಚ್ಚಿಲ್ಲ. ಅದೊಂದು ಯಾಕೋ ಗೊತ್ತಿಲ್ಲ, ಅಂದರೆ ನನ್ನ ಹಸ್ಬೆಂಡ್ಗೆ ಆಫೀಸ್ ಟೈಮಿಂಗ್ಸ್ ಚೇಂಜ್ ಆಗಿಬಿಟ್ಟಿದೆ. ಸೊ ನಾವಿಬ್ಬರು 8 o'clockಗೆ ಹೋಗಬೇಕಾಗತ್ತೆ. ಸೊ ಆದ್ದರಿಂದ ಮನೆಯಲ್ಲಿ ನಾನು ಬೆಳಗ್ಗೆ ಎದ್ದು ತಿಂಡಿ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ರೆಡಿ ಆಗೋ ಒಳಗಡೆ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ನನ್ನ ಹಸ್ಬೆಂಡ್ಗೆ ಶಾವಿಗೆ ಮಾಡಿಕೊಟ್ಟೆ. ಹಾಗೆ ನಾನು ಪಾಯಸ ಮಾಡ್ಕೊಂಡಿದ್ದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇಬ್ಬರಿಗೂ ಸೇರಿ ಮಜ್ಜಿಗೆ, ಕಬಾಬ್, ಹಾಗೆ ಬೇಳೆ ಸಾಂಬಾರಿತ್ತು. ಹಾಗೆ ಸ್ವಲ್ಪ ಸೌತೆಕಾಯಿನ ಕಟ್ ಮಾಡ್ಕೊಂಡಿದ್ದೆ. ನಂತರ ನನ್ನ ಕ್ಲೀನಿಂಗ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಟ್ಟೆಗಳೇನಿದೆ ಅದನ್ನು ಒಣಗಿಸ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ, ಮಡ್ಚೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಕಿಟಕಿಗೂ ಸ್ವಲ್ಪ ಕರ್ಟನ್ಸ್ ಹಾಕಬೇಕಾಗಿತ್ತು. ಸೊ ಕಿಟಕಿಗೆ ಹಾಕೋ ಕರ್ಟನ್ ಇರಲಿಲ್ಲ. ಸೊ ಅದಕ್ಕೆ ಲಾಂಗ್ ಸ್ಕ್ರೀನ್ ಏನಿದೆ ಅದನ್ನೇ ಫೋಲ್ಡ್ ಮಾಡಿ ಸಿಂಪಲಾಗಿ ಹಾಕಿದ್ದೀನಿ. ಹಾಗೆ ಬೆಡ್ಡನ್ನು ಕೂಡ ಬೆಡ್ ಸ್ಪ್ರೇ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಬೆಡ್ರೂಮೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಸೊ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿತ್ತು. ಹಾಗೆ ಹಾಲ್ಗೆ ಇವ್ರು ಏನು ಮಾಡಿದರು, ಸ್ಪೀಕರ್ಸ್ ಏನೋ ತೊಗೊಂಡ್ಬಂದು, ಸೊ ಅದರಿಂದ ಫುಲ್ ಒಂದು ಲೆಂತಿ ವಯರ್ನ ಮಿಡಿಲಲ್ಲಿ ಬಿಟ್ಬಿಟ್ಟಿದ್ರು. ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಸುಮ್ಮನೆ ಅದಕ್ಕೆ ಈ ಸೀರಿಯಲ್ ಲೈಟ್ನ ಹಾಕಿದ್ದೀನಿ. ಹಾಗೆ ನಮ್ಮ ಗಿಡದಲ್ಲಿ ಅದು ಲಿಲಿ ಪುಷ್ಪ ಅಂತ ಹೇಳ್ತಾರಂತೆ. ಸೊ ಅದು ಒಂದು ಹೂವು ಕೂಡ ಬಿಟ್ಟಿದೆ. ಹಾಗೆ ಬೆಳ್ಳುಳ್ಳಿ ಎಲ್ಲ ಏನಿದೆ ಅದನ್ನು ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ಹೇಳಿ ಎಲ್ಲ ತೆಗೆದು ನೋಡ್ತಿದ್ದೆ. ಹಾಗೆ ಮೊನ್ನೆ ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದೆ ಆಯಿತಾ. ಬಟ್ ಅವರು ಅದು ಉದ್ದಕ್ಕೆ ಅದೇನೋ ಸ್ಟೆಮ್ ಬಿಟ್ಟಿದೆ ಅನಿಸುತ್ತೆ, ಅದರದ್ದೇ ಓವರ್ ವೆಯ್ಟ್ ಆಗಿರುತ್ತೆ. 100 rupees 1 kilo ಅಂತ ಹೇಳಿ ತೊಗೊಬಂದಿದ್ದೆ. ಹಾಗೆ ಗ್ರಾಸರೀಸ್ ಎಲ್ಲ ಏನಿದೆ ಅದನ್ನು ನಾನು ರೀಫಿಲ್ ಮಾಡಿಕೊಂಡೇ ಇರಲಿಲ್ಲ. ಸುಮ್ಮನೆ ರೇಷನ್ ತೊಗೊಂಡು ಬಂದು ಹಂಗೆ ಇಟ್ಬಿಟ್ಟಿದ್ದೆ. ನಂಗೆ ಒಂದು ಸಲ ಬಾಟಲ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಹಂಗೆ ಇಟ್ಟಿದ್ದೆ. ಬಟ್ ಹಳೆ ರೇಷನ್ ಏನಿದೆ ಅದು ಸ್ವಲ್ಪ ಹಾಗೆ ಇತ್ತು. ಸೊ ಫಸ್ಟ್ ಅದನ್ನು ಖಾಲಿ ಮಾಡಿ ನೆಕ್ಸ್ಟ್ ಅದು ಬೇಕಾದರೆ ಆಮೇಲೆ ರೀಫಿಲ್ ಮಾಡೋಣ ಅಂತೇಳಿ ಹಂಗೆ ಇಟ್ಕೊಂಡಿದ್ದೆ. ಬಟ್ ಇವತ್ತು ಸ್ವಲ್ಪ ಅಂದರೆ ಬರೀ ಗ್ಲಾಸ್ ಬಾಟಲ್ಸ್ ಮಾತ್ರ ಇವತ್ತು ವಾಶ್ ಮಾಡಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವೀಕ್ ಯಾವಾಗಾದರೂ ಫ್ರೀ ಆದರೆ ಬೇಕಿದ್ದರೆ ಬೇರೆದು ಅಂದರೆ ಸಾಂಬಾರು ಪೌಡರು ಅದೆಲ್ಲ ಜಾಡಿಯಲ್ಲಿ ಇಟ್ಟಿದ್ದೀನಲ್ವ. ಸೊ ಅದನ್ನು ತೊಳೆಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಇವಾಗ ರೀಸೆಂಟಾಗಿ ವಾಶ್ ಮಾಡಿದ್ದೆ ಅದನ್ನು ಕೂಡ. ಹಾಗೆ ಬೇಕಾದರೆ ಯಾವಾಗಾದ್ರು ಟೈಮ್ ಸಿಕ್ಕಿದಾಗ ನೆಕ್ಸ್ಟ್ ವೀಕ್ ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಸುಮ್ಮನೆ ಆಗಿಬಿಟ್ಟೆ. ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಸ್ಲ್ಯಾಬ್ಸ್ ಆಗಲಿ ಕಬೋರ್ಡ್ ಆಗಲಿ ಅದನ್ನೆಲ್ಲ ರೀಫಿಲ್ ಮಾಡಿಕೊಂಡೆ. ಸೊ ಅಂದರೆ ಫುಲ್ ಕ್ಲೀನ್ ಮಾಡಿಕೊಂಡೆ. ತುಂಬಾ ಕಾಲೆಲ್ಲ ನೋವು ಬಂದುಬಿಡ್ತು. ಹಾಗೆ ಪೂಜೆ ಮಾಡಬೇಕಿತ್ತು. ಸೊ ಅದರಿಂದ ಸಂಜೆ ಈವ್ನಿಂಗ್ ರಂಗೋಲಿ ಎಲ್ಲ ಬಿಟ್ಟೆ. ಹಾಗೆ ಇಲ್ಲಿ ಏನಿದೆ ಆಡ್ ವಾಟರು, ಅದರಿಂದ ಪೂಜೆ ಸಾಮಾನೆಲ್ಲ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು. ಯಾವತ್ತೂ ಆ ರೀತಿ ಬ್ಲ್ಯಾಕ್ ಆಗಿರಲಿಲ್ಲ. ಸೊ ಅಷ್ಟು ಬ್ಲ್ಯಾಕ್ ಆಗ್ತಿತ್ತು. ಹಾಗೆ ಇವತ್ತು ಬಿಸ್ಲರಿ ವಾಟರ್ ಏನಿದೆ ಅದರಲ್ಲೇ ವಾಶ್ ಮಾಡ್ತೀನಿ ಅಂತ ಹೇಳಿ ಅದರಲ್ಲೇ ವಾಶ್ ಮಾಡಿದೆ. ಸೊ ಆವಾಗ ಒಂದು ಸ್ವಲ್ಪ ಪೂಜೆ ಸಾಮಾನು ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟಕ್ಕೆ ಟೊಮ್ಯಾಟೊ ಬಾತ್ ಮಾಡ್ಕೊಂಡಿದ್ದೆ. ಹಾಗೆ ಆ ಬಾಟಲ್ಸ್ ಎಲ್ಲ ಏನು ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ರೇಷನ್ ಹಾಕ್ಕೊಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿಕೊಂಡೆ. ಹಾಗೆ ಟೊಮ್ಯಾಟೊ ಬಾತ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಈ ರೆಸಿಪಿನ ನೋಡಿದ್ದೆ. ಅಲ್ಲಿಗಾಗಿ ಅಂದರೆ ಏನಂದರೆ ಅವಾಗ ನೋಡಿ ಅವಾಗ ಟ್ರೈ ಮಾಡೋಕ್ಕೋದ್ರೆ ಬಂದಿಲ್ಲ. ಅದು ಮೇ ಬಿ ನನ್ನದೇ ಏನೋ ಫಾಲ್ಟ್ ಇರುತ್ತೆ ಅನಿಸುತ್ತೆ. ಬಟ್ ಇವತ್ತು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಯಾವಾಗ ನಾವು ಕ್ವಾಂಟಿಟಿ ಕಮ್ಮಿ ಮಾಡ್ತೀನಲ್ವ ಆವಾಗ ತುಂಬಾ ಚೆನ್ನಾಗಿರುತ್ತೆ.
ಹಾಗೆ ಈ ರೀತಿ ಬಾಟಲ್ಸ್ ಆಗಲಿ ಮತ್ತು ಮೇಲೆಗಡೆ ಫುಲ್ಲು ಬಾಂಡೆಗಳು ತವಾ ಆ ಥರದ್ದೆಲ್ಲ ಏನಿದೆ ಅಂದರೆ ಈ ಕಂಟೈನರ್ಸ್ನ ಅಲ್ಲಿಟ್ಟಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ.